ಅಭಿವೃದ್ಧಿ ಅನುದಾನ ಹಾಗೂ ಉದ್ಯೋಗಾವಕಾಶಗಳ ಹಂಚಿಕೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ತಾರತಮ್ಯವಾಗುತ್ತಿದೆ ಎಂಬ ಆರೋಪದ ನಡುವೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಕನ್ನಡಪರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಸಭೆ ನಡೆಸಿ ಈ ಕುರಿತು ಮಹತ್ವದ ಚರ್ಚೆ ನಡೆಸಲಾಗಿದೆ. ಪ್ರತ್ಯೇಕ ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷ ಕುಮಾರ್ ಹಕಾರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇವತ್ತು ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಒಕ್ಕೂಟಗಳ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದು ಸಭೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ರಮೇಶ್ ಕತ್ತಿಯವರ ಬ್ರದರ್ ಏನು ಉಮೇಶ್ ಕತ್ತಿಯವರಿದ್ರು, ಈ ಹಿಂದೆ ಸದನದಲ್ಲೇ ಇದರ ಬಗ್ಗೆ ಒಂದು ಚರ್ಚೆ ಕೂಡ ಮಾಡಲಾಗಿತ್ತು. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕಂತ ಬಂದಾಗ ಅಂದ್ರೆ ತಾರತಮ್ಯ ಆಗುತ್ತೆ. ಯಾಕಂದ್ರೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಉತ್ತರ ಕರ್ನಾಟಕ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ಸಾಕಷ್ಟು ಇದೆ. ಅಲ್ಲಿರ್ತಕ್ಕಂಥ ಅನುದಾನ ಉತ್ತರ ಕರ್ನಾಟಕದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಸಾಕಷ್ಟು ವಿರೋಧಗಳು ಕೂಡ ಇದ್ವು. ಆದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತಲ್ಲ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸಂಘಟನೆಯವರು ಈಗಾಗಲೇ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಕ್ಕೂಟ ಇರ್ತಕ್ಕಂಥ ಏನಿರ್ತಕ್ಕಂಥ ಈ ಸಾಕಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಉದ್ಯೋಗಾಂಕ್ಷಿಗಳಿಗೆ ಸಾಕಷ್ಟು ಏನೇ ಇದ್ರು ಕೂಡ ಇಲ್ಲಿರ್ತಕ್ಕಂಥ ಬೆಂಗಳೂರಿಗೆ ವಲಸೆ ಹೋಗ್ಬೇಕಾಗತ್ತೆ, ಇಲ್ಲಿ ಪಕ್ಕದ ರಾಜ್ಯದ ಇರ್ತಕ್ಕಂಥ ಮುಂಬೈಗೆ ವಲಸೆ ಹೋಗ್ಬೇಕಾಗತ್ತೆ. ನಮಗಿಲ್ಲಿರ್ತಕ್ಕಂಥ ಉದ್ಯೋಗ ಮಾಡ್ಲಿಕ್ಕೆ ಸರಿಯಾದಂತ ಒಂದು YTBT ಕಂಪನಿಗಳಿಲ್ಲ. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕಂತ ಬಂದಾಗ ಬೇರೆ ಬೇರೆ ರೋಡ್ಗಳನ್ನ ಹೋಲಿಕೆ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ರೋಡ್ಗಳಿರುತ್ತೆ, ಅದರಲ್ಲಿರ್ತಕ್ಕಂಥ ಟಾರ್ ಏನು ಹಾಕಿರ್ತಾರೆ ಟಾರೇ ಇರಲ್ಲ. ಯಾಕಂದ್ರೆ ಸುಮಾರು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಸಾಕಷ್ಟು ಅಂಶಗಳಿದೆ. ಆ ಅಂಶಗಳಂತಂದ್ರೆ ಸುಮಾರು ಒಂದೊಂದು ಹೇಳಿಕ್ ಹೋದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕ ಅಂತ ಬಂದಾಗ ಸುಮಾರು 13 ಜಿಲ್ಲೆಗಳಂತೇನು ಈಗ ಸಂಘಟನೆಕಾರರು ಹೇಳ್ತಾ ಇರ್ತಕ್ಕಂಥದ್ದು. ಆ 13 ಜಿಲ್ಲೆಗಳಿಗೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಉದಾಹರಣೆಗೆ ಬೆಂಗಳೂರು ಇರ್ತಕ್ಕಂಥ ಅಭಿವೃದ್ಧಿಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಈಗಾಗಲೇ ಮೀಸಲಿಡ್ತೀರಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಯಾಕೆ ತಾರತಮ್ಯ ಮಾಡ್ತೀರಿ ಅಂತೇಳಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಸಂಘಟನೆಕಾರರು ಹೇಳ್ತಾ ಇದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡ್ ಬರೋಣ. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಏನೇನು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಬೇಡಿಕೆಗಳಿದೆ ಅಂತೇಳಿ ಅವ್ರನ್ನೇ ಮಾತಾಡ್ಸೋಣ. ಅಭಿವೃದ್ಧಿಯ ಅಸಮಾನತೆ, ಅನುದಾನದ ಕೊರತೆ ಮತ್ತು ಆಡಳಿತಾತ್ಮಕ ನಿರ್ಲಕ್ಷ್ಯದ ಆರೋಪಗಳ ನಡುವೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮತ್ತೆ ಚರ್ಚೆಗೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಸಂಘಟನೆಗಳು ಒಂದಾಗಿ ಸೇರಿ ಉತ್ತರ ಕರ್ನಾಟಕದ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿದೆ. 1956ಲಿಂದ ಕೂಡ ಇದನ್ನೇ ನಾಟಕೀಯ ಬೆಳವಣಿಗೆ ಮಾಡ್ಕೊತ ಬಂದಾರ. ಇನ್ನು ಮುಂದೆ ಅದು ಆಗಕ್ಕೆ ಬಿಡೋದಿಲ್ಲ. ಎಲ್ಲ ಯುವಶಕ್ತಿ ಇವತ್ತು ಭಾಳ ಮುಂದೆ ಹೊರದಾರ. ಯಾವ ನಮ್ಮ ಹಕ್ಕುಗಳು ಕೇಳಬೇಕು, ಯಾವ ನಮ್ಮ ಹಕ್ಕು ಬಿಡಬೇಕು, ನಮ್ಮದೇನು ನಿಮ್ಮದೇನು ಡೆವಲಪ್ಮೆಂಟ್ಸ್ ಏನು ವಿಚಾರ ಏನೆಲ್ಲ ತಿಳ್ಕೊಂತ ವಿಚಾರ ಹೇಳಬೇಕಾಗಿಲ್ಲ. ಈಗ ಆ ವಿಚಾರ ಇಟ್ಕೊಂಡು ಮುಂದೆ ನಿಮಗೇನಾದರೂ 200 ಅಖಂಡ ಕರ್ನಾಟಕವಾಗಿ ಉಳಿಬಾರ್ದು. ಮುಂದೆ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ವಾಜಪೇಯಿಯವರು ಪದೇ ಪದೇ ಹೇಳಿದರು, ಎಷ್ಟು ಸಣ್ಣ ರಾಜ್ಯಗಳಾಗ್ತವೋ ಅಷ್ಟು ಅಭಿವೃದ್ಧಿ ಆಗ್ತಾವೆ ಅನ್ನೋದು ಕೂಡ ಹಿಂದಿನ ಪ್ರಧಾನಮಂತ್ರಿಗಳನ್ನು ಕೂಡ ಹೇಳಿದಲ್ಲಿ ನೆನಪಿಸ್ಕೋಬೇಕು. ಅದಕ್ಕೆ ಈಗ ನಮ್ಗಿಂತ ಚಿಕ್ಕ ರಾಜ್ಯ ಜಾರ್ಖಂಡ್ ಅದ, ಆಸಾಮ್ ಅದ, ಗೋವಾ ಅದ, ಚಂಡೀಗಢ ಅದ, ಜಾರ್ಖಂಡ್ ಅದ, ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣ ಐತಿ, ಮತ್ತು ಅಂಡಮಾನ್ ನಿಕೋಬಾರ್ ಐತಿ, ಕೇಂದ್ರಾಡಳಿತ ಪ್ರದೇಶಗಳದಾವೆ. ಯಾಕೆ ಮಾಡಬಾರ್ದು? ಈ ವಿಚಾರವನ್ನು ಇಟ್ಕೊಂಡು ನೀವು ಇದು ಪ್ರತ್ಯೇಕ ರಾಜ್ಯವನ್ನು ಕೊಡಬೇಕು. ಕೊಡೋಕ್ಕಿಂತ ಪೂರ್ವದಲ್ಲಿ ನಾವು ರಾಷ್ಟ್ರಪತಿ ಮತ್ತು ಬೇರೆ ಬೇರೆ ಕಾನೂನು ಚೌಕಟ್ಟಿನೊಳಗೆ ಏನದ ಅದನ್ನು ಫಾಲೋಅಪ್ ಮಾಡಿ ಶಾಂತಿಯಿಂದ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀವಿ. ಒಂದೇ ಒಂದು ಕನ್ನಡ ಚಲನಚಿತ್ರ ರಂಗದಲ್ಲಿ ನೀವು 12 ಸಲ ಬ್ಯಾಟ್ಗೆ ಹುಡುಕಾಡಿದ್ರು ಒಂದು ಉತ್ತರ ಕರ್ನಾಟಕದ ಒಂದು ನಾಯಕ ನಟ ಕಾಣೋದಿಲ್ಲ. ಎಂಥ ದೌರ್ಬಲ್ಯ ಅಂದ್ರೆ ನಮ್ಮ ಹೆಚ್ಚು ಪಿಕ್ಚರ್ ನೋಡೋದು ನಮ್ಮ ಮಂದಿ, ಪಿಕ್ಚರ್ ಆ್ಯಕ್ಟರ್ಗಳನ್ನ ದೇವ್ರಂತ ಪಾಲನೆ ಮಾಡೋ ಮಂದಿನ ನಮ್ಮವ್ರು ಉತ್ತರ ಕರ್ನಾಟಕ ಮಂದಿ. ಅಲ್ರಿ ಕಲಾ ಸರಸ್ವತಿ ಹುಟ್ಟಿದ ನಾಡಂತಾರೆ ನಮ್ದು. ನಾಟಕಗಳ ನಮ್ಮಲ್ಲಿಂದ ಹುಟ್ಟಿದ್ದು, ನಮ್ಮಲ್ಲಿಂದ ಬೆಳೆದಿದ್ದು, ನಮ್ಮಲ್ಲಿಂದನ ಪಾಲನೆ ಪೋಷಣೆ. ಇವತ್ತಿಗೂ ಚಲನಚಿತ್ರ, ಯಾವುದೇ ಚಲನಚಿತ್ರ ಇರಲಿ, ಯಾವುದೇ ಭಾಷೆದಾಗ ಹೇಳ್ತೀನಿ ನಾನು ನಿಮ್ಗೆ, ನಡಿಬೇಕಂದ್ರೆ ಉತ್ತರ ಕರ್ನಾಟಕದಾಗ ನಡೆದ್ರೆ ಅದು ಜೀವಂತ ಕರ್ನಾಟಕ ಪೂರ್ತಿ ನಡೆದಂಗೆ ಅಂತಾರೆ. ಈಗ ಉದಾಹರಣೆ ತಾವು ಕೇಳಿದ್ದು ಸತ್ಯ ಏನಂದ್ರೆ ಉತ್ತರ ಕರ್ನಾಟಕ ನಿಮ್ಗೆ ಪ್ರತ್ಯೇಕವಾಗಿ ಯಾಕೆ ಬೇಕಂತಂದ್ರೆ ಇದು ಕೈಗನ್ನಡಿ.
ಒಂದು ಚಲನಚಿತ್ರ ನಾಯಕ ನಟ ಉತ್ತರ ಕರ್ನಾಟಕದವು ಇಲ್ಲ. ಇಂಥ ದೌರ್ಭಾಗ್ಯ. ಉತ್ತರ ಕರ್ನಾಟಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಏನು ಮಧ್ಯ ಕರ್ನಾಟಕ ಆ ಸೈಡ್ ಭಾಗದಾಗ ಹೋಗ್ತೀರಿ ಅಲ್ಲಿ ಅಭಿವೃದ್ಧಿ ಆದಂಥ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕಗಳಲ್ಲಿ ಇವತ್ತಿಗೂ ಕೆಲವೊಂದು ಹಳ್ಳಿಗಳಿಗೆ ರಸ್ತೆ ಇಲ್ಲ ಸರ್. ಸತ್ಯವಾಗ್ಲೂ ಎಲ್ಲ ಪುಣ್ಯಾತ್ಮರು ಬರ್ತಾರೆ ಬೆಂಗಳೂರಲ್ಲಿ ಕುಂತ ಮೇಲೆ. ಇಲ್ಲಿಯೇ ಹುಟ್ಟಿ ಬೆಳೆದವರು ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿಯವ್ರು ಆಗಿಬಿಡ್ತಾರೆ. ಮಲತಾಯಿ ಧೋರಣೆ ಯಾವತ್ತಿದ್ರೂ ಕಾಣದಿದೆ. ಇವತ್ತು ಪಾಪ ಕುಮಾರಣ್ಣ ಇದು ಹೋರಾಟನ ಸಿಡಿದದ್ದು ಹೇಳ್ಯಾರಂತಲ್ಲ, ಸತ್ಯವಾಗ್ಲೂ ಭಾಳ ಹಳೆದ್ರಿಂದ ಐತಿ. ಇವ್ರಿಗೆ ಅದಕ್ಕೆ ಪುಷ್ಟಿ ಕೊಡತ್ತಾರ ಜೀವಂತ. ಮತ್ತು ಅದನ್ನು ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಏನಾದರೂ ಮಾಡ್ತೀರಿ ಅಂದ್ರೆ ಶಾಶ್ವತವಾಗಿ ಮಾಡಿರಿ. ಈಗ ಹೈಕೋರ್ಟ್ ಮಾಡಿದರೆ ಅದು ಸಂಚಾರಿ ಪೀಠ. ನಾವು ಏನರ ಆತಂದ್ರೆ ಬೆಂಗಳೂರು ಓಡ್ಬೇಕು, ಏನರ ಆತಂದ್ರೆ ಬೆಂಗಳೂರು ಓಡ್ಬೇಕು. ಯಾಕ್ರಿ 400 ಕಿಲೋಮೀಟ್ರ್ ನಮ್ಮ ವಾಣಿಜ್ಯ, ನಮ್ಮದು ಛೋಟಾ ಮುಂಬೈ ಅಂತೇಳಿ ಕರ್ನಾಟಕದಾಗ ನೀವು ಕರಿತೀರಿ. ಬಟ್ ನಮ್ಮದು ಏನೈತೆ IT-BT ಐತಿಯೋ ಏನೈತಿ ಅನೇಕ ಈಗ ಹೇಳ್ಕೊಂಡು ಕುಂತಾರೆ ಸರ್. ಸತ್ಯವಾಗ್ಲೂ ತಮ್ಮ ವಾಹಿನಿಯಲ್ಲಿ ಒಂದು ಪೂರ್ತಿ ದಿನಾನ ನೀವು ಇದನ್ನು ಟೆಲಿಕಾಸ್ಟ್ ಮಾಡ್ಬೇಕಾಕೈತಿ. ಭಾಳ ಸರಳವಾದಂಥ ವಿಚಾರ. ನಾವು ಉತ್ತರ ಕರ್ನಾಟಕ ಮಂದಿ ಬೇಸರಾಗಿವಿ ಬೆಂಗಳೂರಿಗೆ. ಸಾಕು ನಮ್ದು ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡ್ರಿ, ನಾವು ನಿಮ್ಗಿನ್ನ ಚಂದಂತ ರಾಜ್ಯನ ಮಾಡಿ ತೋರಿಸ್ತೀವಿ. ನಮಗೇನು ಕೇಳ್ತಾ ಇದ್ವಿ, ಉತ್ತರ ಕರ್ನಾಟಕದಲ್ಲಿ ಇವತ್ತು ವಿದ್ಯಾರ್ಥಿನಿ ಇರ್ಬೋದು, ರೈತರಿರ್ಬೋದು, ಕಳಸಾ ಬಂಡೂರು ಇರ್ಬೋದು, ಚಾಲಕರ ವಿಷಯ ಇರ್ಬೋದು, ಅನೇಕ ವಿಚಾರಗಳ ತಗೊಂಡು ಯಾವುದೇ ರೀತಿ ಇವತ್ತು ಅಖಂಡ ಕರ್ನಾಟಕದಲ್ಲಿ ಬೆಂಗಳೂರು ವಿಧಾನಸಭಾ ಕೂತ್ಕೊಂಡು ಯಾವ ರೀತಿ ಚರ್ಚೆ ಆಗ್ತಿಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಬೆಳಗಾವದಲ್ಲಿ ಸುವರ್ಣ ಸದನ ಕಟ್ಟಿದ್ದೀರಿ. ಸುವರ್ಣ ಸದನ ಕಟ್ಟಿದಕ್ಕೆ ಅವ್ರನ್ನ ಹುಚ್ಚರಲ್ಲ. ಹಿಂದೆ ಸುವರ್ಣ ಸದನ ಕಟ್ಟಿದವರು ಇದು ಪ್ರತ್ಯೇಕ ರಾಜ್ಯ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತು ಬೆಳಗಾವದಲ್ಲಿ ಸುವರ್ಣ ಸದನ ಕಟ್ಟಿದ್ದಾರೆ. ಆ ಸುವರ್ಣ ಸದನದಲ್ಲಿ ಯಾವ್ಯಾವ ಅಭಿವೃದ್ಧಿ, ಯಾವ್ಯಾವ ಇಲಾಖೆಗಳು ಬರಬೇಕು, ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಆ ಇಲಾಖೆಗಳು ನಮ್ಮ ಬೆಳಗಾವ ಸುವರ್ಣ ಸದನದಲ್ಲಿ ಬರಬೇಕು. ನಮ್ಮ ಪ್ರತ್ಯೇಕ ರಾಜ್ಯದಲ್ಲಿ ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಇವತ್ತು ಕಲ್ತಂಥ ವಿದ್ಯಾರ್ಥಿಗಳು, ಇವತ್ತು ಲಕ್ಷಗಟ್ಟಲೆ ಪಗಾರ ತಗೊಳ್ಳುವಂಥ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ 30,000 ರೂಪಾಯಿ ಪಗಾರ ತೊಗೊಂಡು 10,000 ರೂಪಾಯಿ PG ಕೊಟ್ಟು 10,000 ರೂಪಾಯಿ ಖರ್ಚು ಮಾಡಿ ಬರೀ 10,000 ರೂಪಾಯಿ ತಾಯಿ ತಂದೆ ಕಳಿಸುವಂಥ ಪರಿಸ್ಥಿತಿ ಆಗೈತೆ. ತಕ್ಷಣ ಇದನ್ನು ಗಮನ ಹರಿಸಿ ಮೇಲೆ ಕೂತಂಥ ಏನು ಮೊದಲ ನಾಯಕರುಗಳಿದ್ದೀರಲ್ಲ, ತಕ್ಷಣ ತಾವು ಮನವರಿಕೆ ಮಾಡಿಕೊಂಡು, ನಾವು ಈಗಾಗಲೇ ಬರೀ ಶುರುವಾತ ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ಅನ್ನೋದು ಸುವಾರ್ಥ. ಈ ಸದ್ಯ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಯಾಕೆ ಕಟ್ಟಿವು ಅಂದರೆ, ಮುಂದೆ ಬರುವಂಥ ಚಾಲಕರಿಗೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆದಮೇಲೆ ನಮ್ಮ ಚಾಲಕರು ವಿಮಾನದಲ್ಲಿ ಓಡಾಡುವಂಥ ಇವತ್ತು ನಿರ್ಮಾಣ ಆಗ್ತೈತಿ. ಹಾಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಇವತ್ತು ನಾವೊಂದು ತೀರ್ಮಾನ ತಗೋತಾ ಇದ್ದೀವಿ. ತೀರ್ಮಾನಕ್ಕೆ ಎಲ್ಲರೂ ಕೂಡಿ ಮತ್ತೊಂದು ಮೀಟಿಂಗ್ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ನಾವು ಮೀಟಿಂಗ್ ಕರೆದು ಸಾಮೂಹಿಕವಾಗಿ ಒಂದು ಮನವಿ ಕೊಡ್ತೀವಿ. ಮನವಿಗೆ ಬಗ್ದಿದ್ರೆ ಧರಣಿ ಮಾಡ್ತೀವಿ. ಧರಣಿ ಮಾಡಿ ಎದಕ್ಕೂ ಕೇಳಲಿಲ್ಲ ಅಂದ್ರೆ ನಮ್ಮ ಸುವರ್ಣ ಸದನದಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತೀವಿ, ಮಧ್ಯಮ ವಿನಂತಿ ಮಾಡ್ತೇವೆ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಮೃದ್ಧಿಯ ಒಂದು ತೋಟ ನಮ್ಮದು ಉತ್ತರ ಕರ್ನಾಟಕ. ಇಲ್ಲಿ ಎಲ್ಲ ಬೆಳೆ ಎಲ್ಲ ಬರ್ತಿದೆ. ಕಬ್ಬಣ ಹುಡ್ತಿದೆ, ಬಂಗಾರ ಹುಡ್ತಿದೆ, ಎಲ್ಲ ಹುಡ್ತಿದೆ. ಅದು ಎಲ್ಲ ತೊಗೊಂಡು ದಕ್ಷಿಣ ಕರ್ನಾಟಕದವರು ಉಪಯೋಗ ಮಾಡ್ಕೊತಿದ್ದಾರೆ, ಬೆಂಗಳೂರು ಮೈಸೂರು ಇವರೆಲ್ಲ. ಇಂಥ ಟೈಮ್ದಲ್ಲಿ ನಮ್ಮ ಇಲ್ಲಿಯ ಶಾಸಕರು ಮತ್ತು MLAಗಳು ಬೆಂಗಳೂರಿಗೆ ಹೋದ ತಕ್ಷಣ ಅವರು ಬೆಂಗಳೂರು ಮೈಸೂರವರು ಆಗಿಬಿಡ್ತಾರೆ. ಇದನ್ನೆಲ್ಲ ಮರ್ತು ಬಿಡ್ತಾರೆ ಇಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮತ್ತು ನಮ್ಮ ಅಕ್ಕಾರಿ ಅವರು ಎಲ್ಲರೂ ಒಂದು ಸೆಟ್ ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ಇದನ್ನು ಯಾವುದೇ ಥರದಿಂದ ಮುಗ್ಗರಿಸಬಾರ್ದು, ಮುನ್ನಡೆಯಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಉತ್ತರ ಕಲ್ಯಾಣ ಕರ್ನಾಟಕವನ್ನು ಹುಟ್ಟಾಕ್ತಾ ಇದ್ದೀವಿ. ಇನ್ನೊಂದು ವಿಷಯ ಹೇಳ್ತೀನಿ ಸರ್. ನಾನು ಪತ್ರಕರ್ತ ಇದ್ದಾಗ ಬೆಂಗಳೂರಾಗ ಅಡ್ಡಾಡಿದ್ವಿ ವಿಧಾನಸೌಧ ನಿಮ್ಮಂಗನ. ಇಲ್ಲಿರೋ MLAಗಳು, ಮಾಜಿ MLAಗಳು, ಮಾಜಿ ಮಂತ್ರಿಗಳು ಪ್ರತಿಯೊಬ್ಬನ ಮನೆಯೂ ಬೆಂಗಳೂರಾಗ ಐತಿ. ನಾನು ಪ್ರತಿಯೊಬ್ಬನ ಮನೆಗೂ ಹೋಗಿ ಬಂದಾನೆ. ಖರೆ ಹೇಳ್ಬೇಕಂದ್ರೆ ನಾವೇನು ವಿಚಿತ್ರವಾದ ಏನು ಹೇಳ್ತಿಲ್ಲ ಸರ್. ನಮ್ಗೆ ಏನು ಬೇಕಾಗಿದೆ ಅದನ್ನು ಕೊಡ್ರಿ. ಮತ್ತು ಒಂದಷ್ಟು ಜನ ಭಾಳ ಸ್ಮಾರ್ಟ್ ಜನ ರಾಜಕಾರಣಿಗಳು, ಡೆಫಿನೆಟ್ಲಿ ನೀವು ಹೇಳೋದು ತುಂಬ ಕರೆಕ್ಟ್ ಐತಿ, ನಾವು ಅದನ್ನು ಮಾಡ್ತೀವಿ ಅಂತ. ಅವು ಎಂದು ಮಾಡ್ತೀವಿ ಅಂತ ಏನು ಭರವಸೆ ಕೊಡ್ತಾರೆ ರಾಜಕಾರಣಿಗೆ ಭರವಸೆ ಅಂತ ತಮಗೆಲ್ಲ ಗೊತ್ತೈತಿ. ಅದಷ್ಟ ವಿಧಾನಸಭೆ ಮಕ್ಕಳು ಹೇಳಿದ್ರಂದ್ರೆ ನಮಗೆ ಮರೆತು ಬಿಡ್ತಾರೆ. ಯಾರು ಭೇಟಿಯಾಗಿದ್ರು ಅನ್ನೋದು ಮರೆತು ಬಿಡ್ತಾರೆ. ಹಂಗೈತಿ ಸರ. ಮುಖ್ಯವಾಗಿ ಭಾಳಷ್ಟು ವಿಚಾರಗಳು ಇದರಲ್ಲಿ ಭಾಳ ಅಡಕವಾಗಿದ್ದಾವೆ. ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಭಿವೃದ್ಧಿನ ಉತ್ತರ ಕರ್ನಾಟಕ ನಾವೀಗ ಯಾವುದು ಮನಿ ಮಠ ಬಿಟ್ಟು ಇದು ಮಟ್ಟ ಯಾವ್ದಕ್ಕೆ ಬೇಕಾಯ್ತು. ನಮಗೂ ಸಂಸಾರ ಐತಿ, ನಮಗೆಲ್ಲ ಐತಿ, ತಮಗೂ ಐತಿ. ತಮ್ಮ ಡ್ಯೂಟಿ ಮಾಡಾಕತ್ತೀರಿ. ಇದರಿಂದ ಏನು ತಮಗೆ ಲಾಭ ಇಲ್ಲ. ನಮಗಂತೂ ಯಾವುದೇ ಲಾಭ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಒಂದು ಉತ್ತರ ಕರ್ನಾಟಕನೂ ಒಂದು ರಾಜ್ಯ ಸ್ಥಾಪನೆ ಆಗಿ ಒಂದು ಒಳ್ಳೆ ಸರ್ಕಾರ ಬಂದರೆ ಸಾಕು.
ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಒಂದು ರಾಜ್ಯ ಸ್ಥಾಪನೆ ಆದ್ರೆ ಅದ್ರ ರಿಸೋರ್ಸಸ್ ಹೆಚ್ಚಾಕೋ ಆ ತಮಗೆ ಗೊತ್ತೈತಿ. ತೆಲಂಗಾಣದ ಪರಿಸ್ಥಿತಿ ನೋಡ್ರಿ ಯಾವ ರೀತಿ ಇದು ಅಭಿವೃದ್ಧಿ ಆಗೈತಿ ಈಗ. ಇದಿಷ್ಟು ಅಂದ್ರೆ ಇಲ್ಲಿರ್ತಕ್ಕಂಥ ಸಂಘಟನೆಕಾರರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಪ್ರಮುಖವಾದಂಥ ಉದ್ಯೋಗಾಂಶ ಅವಕಾಶಗಳು ಸಿಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ IT-BT ಕಂಪ್ನಿಗಳಿಲ್ಲ. ಏನೇ ಇದ್ರೂ ಕೂಡ ಬೆಂಗಳೂರು ಮತ್ತು ಮೈಸೂರಿಗೆ ಇಲ್ಲಿರ್ತಕ್ಕಂಥ ಕಲಿತಿರ್ತಕ್ಕಂಥ ಇಂಜಿನಿಯರ್ಸ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಬೇರೆ ಬೇರೆ MBA ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಏನೋ ಒಂದು ವಲಸೆಯನ್ನು ಮಾಡ್ಲಿಕ್ಕೆ ಕಾರಣ ಅಂತಂದರೆ ಈ ಭಾಗದಲ್ಲಿ ಯಾವುದೇ ಒಂದು ಕಂಪ್ನಿಗಳಿಲ್ಲ ಅನ್ನೋ ಒಂದು ಸಾಕಷ್ಟು ಚರ್ಚೆ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಂತಂದರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ದಕ್ಷಿಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಅನುದಾನ ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಯಾಕೆ ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಯಾಕಂದರೆ ಎಲ್ಲ ಹಣವನ್ನು ದಕ್ಷಿಣ ಕರ್ನಾಟಕಕ್ಕೆ ಮೀಸಲಿಡ್ತಾ ಇದ್ದಾರೆ ಅಂತೇಳಿ ಅನ್ನೋ ಒಂದು ಆರೋಪ. ಮತ್ತು ಇನ್ನೊಂದೇನಂತಂದರೆ ಇಲ್ಲಿರ್ತಕ್ಕಂಥ ಒಂದು ಏನು ಚಳಿಗಾಲ ಅಧಿವೇಶನ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುವ ಒಂದು ನಿಟ್ಟಿನಲ್ಲಿ. ಅಂದರೆ ಚಳಿಗಾಲ ಅಧಿವೇಶನದಲ್ಲಿ ಇವರು ಯಾರು ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕನ್ನಡದ ಬಗ್ಗೆ ಚರ್ಚೆನೇ ಮಾಡಲ್ಲ. ಆದರೆ ಇಲ್ಲಿರ್ತಕ್ಕಂಥ ಗೋವಾ ಒಂದು ಹತ್ತಿರ ಆಗುತ್ತೆ. ಆ ಗೋವಾ ಒಂದು ಮಜಾ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಏನೋ ಒಂದು ಸುವರ್ಣಸೌಧಕ್ಕೆ ಬರ್ತಾರೆ ಅನ್ನೋ ಒಂದು ಆರೋಪ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಕಾರರು ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ತಾರತಮ್ಯ ಅಂದರೆ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿ ಉದ್ಯೋಗ. ಅಂದರೆ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಭಾಗದ ಯುವಕರು ಏನೇ ಒಂದು ಉದ್ಯೋಗ ಮಾಡಬೇಕಂದ್ರೂ ಕೂಡ ಬೆಂಗಳೂರಿಗೆ ವಲಸೆ ಹೋಗಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಕಂಪ್ನಿಗಳು ಏನೊಂದು 30-40 ಸಾವಿರ ಹಣವನ್ನು ಕೊಡ್ತಾರೆ. ಅದರಲ್ಲಿ ಅಲ್ಲಿರ್ತಕ್ಕಂಥ ಅವ್ರು ಏನು ಜೀವನೋಪಾಯಕ್ಕಾಗಿ ಅಲ್ಲೇ ಒಂದು 20 ಸಾವಿರ ಖರ್ಚಾಗುತ್ತೆ. ಮನೆಗೆ ಏನು ಕೊಡಬೇಕಂತೇಳಿ ಇಲ್ಲಿರ್ತಕ್ಕಂಥ ಸಂಘಟನೆಕಾರರು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಬಳ್ಳಿ. ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ತಾರತಮ್ಯವನ್ನ ಕೊನೆಗೊಳಿಸಬೇಕೆಂಬ ಆಗ್ರಹದೊಂದಿಗೆ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಈ ಸಭೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟದ ರೂಪ ಪಡೆಯುವ ಸಾಧ್ಯತೆಗಳ ಬಗ್ಗೆ ಸುಳಿವು ನೀಡಿದ್ದು, ಸರ್ಕಾರ ಈ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಕಾದು ನೋಡಬೇಕಿದೆ.